ಇಲ್ಲಿಗೆ ಬಂದರು, ಸಂತಿಗೆ ಹೋದರು. ಸಂತಿಗೆ ಹೋದಾಗ ಆ ತಾಯಿ ಎಲ್ಲ ಸಂತಿಯನ್ನು ತಗೋತಾಳ, ಕಾಯಿಪಲ್ಯ ಎಲ್ಲ ತೊಗೊಂಡು ಕೇಸಿಂದ ಕೊನೆಗೆ ಒಂದು ಸೇಬು ಹಣ್ಣು ತೊಗೋಬೇಕಂತ ತಿಳ್ಕೊಂಡು ಆ ತಾಯಿ ಹೋಗ್ತಾಳೆ. ತಾಯಿ ಹೋದಾಗ ಮಗ ಅಲ್ಲಿ ತಾಯಿ ಆ ವ್ಯಾಪಾರಿಗೆ ಕೇಳ್ತಾಳೆ, ಹೆಂಗೆ ಡಜನ್ ಇವು ಸೇಬು ಹಣ್ಣು ಅಂತಂದು. ಅವಾಗ ಆ ವ್ಯಾಪಾರಿ ಹೇಳ್ತಾನಂತ, ಇವು ಒಂದು ಡಜನ್ ಸೇಬು ಹಣ್ಣು ಎಷ್ಟಂತಂದ್ರೆ 500 ರೂಪಾಯಿಗೆ ಒಂದು ಡಜನ್ ಅಂದಾಗ. 500 ರೂಪಾಯಿಗೆ ಒಂದು ಡಜನ್ ಅಂದ. ಅವಾಗ ತಾಯಿ ಹೇಳ್ತಾಳಂತ, ನಮ್ಮೂರ ಕಡೆ ಜಮಖಂಡಿ ಕಡೆ ಹೋದ್ರೆ ಬರೀ ಎಷ್ಟು ರೂಪಾಯಿ, ಬರೀ 300 ರೂಪಾಯಿಗೆ ಒಂದು ಡಜನ್ ಸಿಗ್ತದ. ನೀ ಏನು ಇಲ್ಲಿ 500 ರೂಪಾಯಿ ಡಜನ್ ಮಾರಾಕತ್ತಿಯಲ್ಲಿ, ನಿನ್ನ ಸೇಬು ಹಣ್ಣು ಬ್ಯಾಡ್ ತಗೊಂಡು ತಿಳ್ಕೊಂಡು ಆ ತಾಯಿ ಮನೆಗೆ ಹೋಗ್ತಾಳೆ. ಮನೆಗೆ ಹೋದಾಗ ಏನಾಗಿರ್ತೈತಿ ಅಂದ್ರೆ ಅವ್ರ ಮಗ ಏನು ಜೊತೆಗೆ ಹೋಗಿರ್ತಾನಲ್ಲ, ಆ ಮಗ ಏನು ಮಾಡಿರ್ತಾನಂತಂದ್ರೆ ಆ ತಾಯಿ ಜೊತೆ ಹೋದಾಗ 1-2 ಸೇಬು ಹಣ್ಣು ತುಡುಗು ಮಾಡ್ಕೊಂಡು ಬಂದುಬಿಟ್ಟಿರ್ತಾನೆ. ತುಡುಗು ಮಾಡ್ಕೊಂಡು ಬಂದುಬಿಟ್ಟಿರ್ತಾನೆ. ತುಡುಗು ಮಾಡ್ಕೊಂಡು ಆ ತಾಯಿಗೆ ತೋರಿಸ್ತಾನ, ಯವ್ವ ನೀನು ಸೇಬು ಹಣ್ಣು ತೊಗೊಳ್ಳಲ್ಲತ್ತ ನನಗೆ ಗೊತ್ತಿತ್ತು, ಅದಕ್ಕೆ ನಾ ಏನು ಮಾಡೀನಿ ಅಂತಂದ್ರೆ ನಿನಗೆ ಆ ವ್ಯಾಪಾರಿಗೆ ಗೊತ್ತಾಗ್ಲಾರ್ದಂಗೆ 2 ಸೇಬು ಹಣ್ಣು ತುಡುಗು ಮಾಡ್ಕೊಂಡು ಬಂದಿನಿ ನೋಡಿ, ತಗೋ ಅಂತ ತಿಳ್ಕೊಂಡು ಆ ಮಗ ತಾಯಿಗೆ ಕೊಟ್ಟಾಗ ಆ ತಾಯಿ ಹೇಳ್ತಾಳಂತ, ಬೈದು ಹೇಳ್ತಾಳಂತ. ಏನು ಹೇಳ್ತಾಳಂದ್ರೆ, ಮಗ ನೀ ಬರೀ 2 ಸೇಬು ಹಣ್ಣು ತೊಗೊಂಡು ಬಂದಿಯಲ್ಲ, ಇದು ಯಾರಿಗೆ ಸಾಲ್ಬೇಕು, ಇನ್ನೊಂದು 4 ಸೇಬು ಹಣ್ಣು ತುಡುಗು ಮಾಡ್ಕೊಂಡು ಬರಬಾರ್ದಿತ್ತೇನು ಅನ್ಲಂತಕ್ಕಿ ತಾಯಿ. ಹಿಂಗೆ ಅಂದಾಗ ಆ ಮಗ ಏನು ಮಾಡಿದ, ಅವಾಗ ಸೇಬು ಹಣ್ಣು ತುಡುಗು ಮಾಡೋದು ಕಲತ್ತ. ಅವಾಗ ತಾಯಿ ಶಬಾಷ್ಗಿರಿ ಕೊಟ್ಲ. ಮುಂದೆ ಬ್ಯಾಂಕ್ ಲೂಟಿ ಮಾಡೋದು ಕಲತ್ತ, ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ರೊಕ್ಕ ತುಡುಗು ಮಾಡೋದು ಕಲತ್ತ, ಪಾಕಿಟ್ ಆರಿಸೋದು ಕಲತ್ತ, ಮುಂದೆ ಬೈಕ್ ತುಡುಗು ಮಾಡೋದು ಕಲತ್ತ. ಹಿಂಗೆ ತುಡುಗು ಮಾಡ್ಕೋತ ಒಂದಲ್ಲ ಒಂದು ದಿನ ಇನ್ನೊಬ್ಬರ ಕೊಲೆ ಮಾಡುವಂಥ ಮಟ್ಟಕ್ಕೆ ಆ ಮಗ ಬೆಳೆದು ನಿಲ್ತಾನ. ಒಂದು ದಿನ ಒಂದು ವ್ಯಕ್ತಿಯ ಕೊಲೆಯನ್ನು ಮಾಡ್ತಾನೆ ಆ ಮಗ. ಕೊಲೆ ಮಾಡಿದಾಗ ಪೊಲೀಸರು ಅವನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅವನ ಒದ್ದು ಕೇಸಿನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋದಾಗ ನ್ಯಾಯಾಲಯ ಏನು ಆದೇಶ ಕೊಡ್ತದಂದ್ರೆ ಇವನು ಗಲ್ಲು ಶಿಕ್ಷೆಗೆ ಏರಿಸ್ಬೇಕಂತ ತಿಳ್ಕೊಂಡು ಆ ನ್ಯಾಯಾಲಯ ಆದೇಶ ಕೊಡ್ತದೆ. ಅವಾಗ ಆ ಮಗನನ್ನು ಗಲ್ಲು ಶಿಕ್ಷೆಗೆ ಏರಿಸ್ತಾರೆ. ಗಲ್ಲು ಶಿಕ್ಷೆಗೆ ಏರಿಸಿದಾಗ ಅಲ್ಲಿ ಕೇಳ್ತಾರೆ, ಏನು ಕೇಳ್ತಾರೆ, ನಿನ್ನ ಕೊನೆ ಆಸೆ ಏನಾದರೂ ಇದ್ದರೆ ಹೇಳಂತ ತಿಳ್ಕೊಂಡು ಅಲ್ಲಿ ಗಲ್ಲು ಶಿಕ್ಷೆದೊಳಗೆ ಕೇಳ್ತಾರೆ. ಅವಾಗ ಆ ಮಗನಿಗೆ ಕೇಳಿದಾಗ ನಿನ್ನ ಕೊನೆ ಆಸೆ ಏನಾದರೂ ಇದ್ದರೆ ಹೇಳು ಅಂತಂದಾಗ ಆ ಮಗ ಹೇಳತ್ತಾನಂತ, ನನ್ನ ಒಂದು ಕೊನೆ ಆಸೆ ಏನತ್ತಂದ್ರೆ ನನ್ನ ತಾಯಿ ಜೊತೆ 4 ಮಾತು ಮಾತಾಡ್ಬೇಕಂತ. ಅವಾಗ ಆ ತಾಯಿನ ಕರೆಸ್ದಾಗ ಆ ತಾಯಿ ಜೊತೆ ಮಾತನಾಡಕ್ಕೆ ಬಿಡ್ತಾರೆ. ಅವಾಗ ಅವ ಮಗ ಹೇಳತ್ತಾನಂತೆವ, ಇವತ್ತು ನನಗೇನಾದರೂ ಇಲ್ಲಿ ಗಲ್ಲು ಶಿಕ್ಷೆಗೆ ಏನಾದರೂ ಎರ್ಸಾಕತ್ತಾರತ್ತಂದ್ರೆ ಇದಕ್ಕೆ ಕಾರಣ ಯಾರತ್ತಂದ್ರೆ ಅದು ನೀನೇ ಕಾರಣ ಅಂತ ತಿಳ್ಕೊಂಡು ಆ ಮಗ ತಾಯಿಗೆ ಹೇಳತ್ತಾನೆ. ಅವಾಗ ಆ ತಾಯಿ ಅಂತಾಳ, ಅಲ್ಲೋ ನೀ ಕೊಲೆ ಮಾಡಿ, ನೀ ತುಡುಗು ಮಾಡಿ, ಅದಕ್ಕೆ ನೀನು ಪೊಲೀಸರು ಒದ್ದು ಕೇಸಿಂದ ಎಳ್ಕೊಂಡು ಬಂದು ನೀನು ಗಲ್ಲು ಶಿಕ್ಷೆ ಏರ್ಸಾಕತ್ತಾರ, ಇದಕ್ಕೆ ನಾ ಯಾಕೆ ಕಾರಣ ಹಾಕಿನಿ, ನೀನ ಕಾರಣ ಇದಕ್ಕಂತ ತಿಳ್ಕೊಂಡು ಆ ತಾಯಿ ಮಗನಿಗೆ ಹೇಳಿದಾಗ ಆ ಮಗ ಭಾಳ ಕಿಮ್ಮತ್ತಿನ ಮಾತು ಹೇಳತ್ತಾನ. ಇದನ್ನೆಲ್ಲ ನೀವು ಏನು ತಾಯಿಂದರು ಕುಂತಿರಲ್ಲ, ಎಲ್ಲ ಶರಣರು ಕುಂತಿರಲ್ಲ, ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಆ ಮಗ ಏನು ಕಿಮ್ಮತ್ತಿನ ಮಾತು ಹೇಳತ್ತಾನಂದ್ರೆ, ಇವತ್ತು ನನ್ನ ಗಲ್ಲು ಶಿಕ್ಷೆ ಏರ್ಸಾಕ ನೀನ ಕಾರಣ ಅಂತ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ, ನಾ ಸಣ್ಣವಿದ್ದಾಗ ಏನು ಸೇಬು ಹಣ್ಣು ತುಡುಗು ಮಾಡಿದ್ನಲ್ಲ, ಅವಾಗ 4 ಒದ್ದು ಕೇಸಿಂದ ಇದು ಮಾಡೋದು ಸರಿಯಲ್ಲ, ತಪ್ಪು ಅಂತ ತಿಳ್ಕೊಂಡು ಅವಾಗ ಬುದ್ಧಿವಾದ ಹೇಳಿದೆ ಅಂತಂದ್ರೆ ಇವತ್ತು ನಾ ಗಲ್ಲು ಶಿಕ್ಷೆ ಏರಿಸ್ತಿದ್ಲಿಲ್ಲ ಅಂತ ತಿಳ್ಕೊಂಡು ಆ ಮಗ ಹೇಳತ್ತಾನಂತ. ಅದಕ್ಕೆ ನೀವೆಲ್ಲರೂ ಕೂಡ ಇಟ್ಟ ಸತ್ಯ ಅರ್ಥ ಮಾಡ್ಕೊರಿ. ಮಕ್ಕಳಿಗೆ ಸಣ್ಣವರಿದ್ದಾಗ ಸಂಸ್ಕಾರ ಕೊಡ್ರಿ. ಯಾಕಂದ್ರೆ ಗಿಡವಾಗಿ ಬಗ್ಗದು 3 ವರ್ಷದ ಬುದ್ಧಿ 100 ವರ್ಷದ ತನಕ ಇಟ್ಟು ಚಂದ ಗಾದೆ ಮಾತು ಹೇಳ್ತೀರಿ. ಮತ್ತು ಮಕ್ಕಳ ಮುಂದೆ ಫೋನ್ ಹಿಡ್ಕೊಂಡು ನೀವಾಗ ಕುಂದಿರ್ತೀರಿ. ಅವ್ರ ಮುಂದೆ ಧಾರಾವಾಹಿ ನೋಡ್ಕೊಂಡು ಕುಂದ್ರೋದು, ಅವ್ರ ಮುಂದೆ ಯಾರ ಸಾಲದವ್ರ ಫೋನ್ ಹಚ್ಚಿದ್ರೆ ಮನ್ಯಾಗಿಲ್ಲ ಅಂತೇಳು, ಅಲ್ಲಿ ಹೋಗಿನಿ ಅಂತೇಳಿ ಇಲ್ಲಿ ಹೋಗಿನಿ ಅಂತ ಹೇಳೋದು ನೀವೇ ಹೇಳಿಸ್ತೀರಿ ಮಕ್ಕಳ ಕೈಯಾಗ ಸುಳ್ಳು ಹೇಳೋದು. ಅದರ ಸಲುವಾಗಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀವು ಮಕ್ಕಳ ಮುಂದೆ ಫೋನ್ ಹಿಡ್ಕೊಂಡು ಬಿಡ್ರಿ. ಮಕ್ಕಳ ಕೈಯಾಗ ಏನು ಕೊಡ್ರಿ, ಪುಸ್ತಕ ಕೊಡ್ರಿ, ಒಳ್ಳೆ ಪುಸ್ತಕಗಳನ್ನು ಓದೋದು ಕೊಡ್ರಿ. ಆ ಫೋನ್ಗಳು ಏನು ಹೇಳ್ತಾವು, ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತದಾಗೆ ಮಾಡ್ತೀನಿ ಅಂತ ಒಂದು ಫೋನ್ ಹೇಳುತ್ತದೆ. ಒಂದು ಪುಸ್ತಕ ಏನು ಹೇಳುತ್ತದಂದ್ರೆ, ನನ್ನನ್ನು ತಲೆ ತಗ್ಗಿಸಿ ಓದು, ಮುಂದೊಂದು ದಿನ ಇಡೀ ಭಾರತ ದೇಶವ ನಿನ್ನ ತಲೆ ಎತ್ತಿ ನೋಡ್ಬೇಕು, ಹಂಗೆ ಮಾಡ್ತೀನಿ ಅಂತ ಒಂದು ಪುಸ್ತಕ ಹೇಳುತ್ತದೆ. ಇಟ್ಟು ಚಪ್ಪಾಳಿ ಹೊಡೆದವ್ರು ಫೋನ್ ಬಿಟ್ರೆ
ಇಡೀ ಜಗತ್ತ ಉದ್ಧಾರ ಆಗಿಬಿಡ್ತದೆ. ನೀವು ಎಷ್ಟು ಫೋನಿಗೆ ಅಡಕ್ಟ್ ಆಗಿರತ್ತಂದ್ರೆ, ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ಕೊಟ್ಲು ಒಂದು ದವಾಖಾನೆ ಒಳಗೆ. ಮಗುವಿಗೆ ಜನ್ಮ ಕೊಟ್ಟ ಆ ತಾಯಿ ಬೆಳಗ್ಗೆ ನೆಸ್ಕಿನ ಜಾವ ಆಗಿತ್ತು. ಮಗುವಿಗೆ ಜನ್ಮ ಕೊಟ್ಟಗಳನ್ನೇ ಆ ತಾಯಿ ಏನು ಮಾಡಕತ್ಲ ಅಂದ್ರೆ ಹಿಂಗೆ ಕೈ ಅಳ್ಳಾಡ್ಸಕತ್ಲು. ಅವಾಗ ನರ್ಸ್ ಬಂದು ಕೇಳಿದ್ಲು, ನಿನ್ನ ಮಗು ಎಲ್ಲೈತೆ ಅಂತ ಹುಡುಕ್ಯಾಡಕತ್ತಿ ಏನಂದ್ಲಂತ. ಅವಾಗ ಆ ತಾಯಿ ಅಂದ್ಲಂತ, ನನ್ನ ಮಗು ಎಲ್ಲಿರ ಹೋಗಲ್ಲಕ್ಕ, ಮೊದಲು ನನ್ನ ಫೋನ್ ಎಲ್ಲೈತೆ ನೋಡಿ ಅದು ಕೊಡು ಅಂದ್ಲಂತಕಿ. ಅಂದ್ರೆ ತಾಯಂದರೆ ಇಟ್ಟು ಫೋನಿಗೆ ಅಡಕ್ಟ್ ಆಗಿದ್ರೆ ಇನ್ನು ಮಕ್ಕಳು ಯಾವ ಥರನಾಗಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಮಕ್ಕಳಿಗೆ ನೀವು ಸಣ್ಣವರಿದ್ದಾಗ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಸ್ವಾಮಿಗಳು ಬಂದಾಗ ಹೆಂಗೆ ನಮಸ್ಕಾರ ಮಾಡಬೇಕು, ಹಿರಿಯರಿಗೆ ಯಾವ ಥರನಾಗಿ ಮಾತಾಡಬೇಕು. ನಮ್ಮ ಅದ್ಭುತ ನಾಗರಾಜ್ ಗವಾಯಿಗಳು ಅದ್ಭುತವಾದ ವಾಕ್ಯಗಳನ್ನು ಹೇಳಿದರು. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜಗತ್ತಿಗೆ ನೀ ಜ್ಯೋತಿಯಾಗು ನನ್ನ ಕಂದ ಅಂತ ತಿಳ್ಕೊಂಡು ಒಬ್ಬ ತಾಯಿ ಅವಾಗ ಹೇಳುತ್ತಿದ್ಲು. ಈಗ ಏನು ಮಾಡಾಕತ್ತೀವಿ ಅಂದ್ರೆ, ನನ್ನ ಮನೆಗೆ ದೊಡ್ಡ ಅರಸಾಗ್ನಿ, ನನ್ನ ಆಸ್ತಿಗೆ ಅರಸಾಗು ಅಂತ ನೀವೆಲ್ಲರೂ ಕೂಡ ಮಕ್ಕಳಿಗೆ ಕಲಿಸಾಕತ್ತೀರಿ. ಮಕ್ಕಳಿಗೆ ನೀವು ಏನು ಕಲಿಸ್ಬೇಕಂದ್ರೆ, ಮಕ್ಕಳಿಗೆ ಕಷ್ಟ ಅಂತಕ್ಕಂಥದ್ದು ಏನು ಅನ್ನೋದನ್ನು ಮಕ್ಕಳಿಗೆ ನೀವು ಕಲಿಸ್ಬೇಕು. ಆರಾಮ್ ಬೆಡ್ರೂಮ್ದಾಗ ಮಕ್ಕಳಾಕ್ಬಿಟ್ಟು ಬರೀ ಸಾಲಿಗೆ ಮನ್ಯಾಗ ಅಟ್ಟ ಬಿಡಬಾರ್ದು. ಮಕ್ಕಳಿಗೆ ದುಡಿಮೆ ಅಂದರೆ ಏನಂತ ಕಲಿಸ್ಬೇಕು. ಹೊಲದೊಳಗೆ ನೀವು ಎಷ್ಟು ಕಷ್ಟಪಡ್ತೀರಲ್ಲ, ಆ ಕಷ್ಟದ ನೋವು ಏನು ಅನ್ನೋದನ್ನು ಮಕ್ಕಳಿಗೆ ನೀವು ಕಲಿಸಿದ್ರೆ ಆ ಮಕ್ಕಳು ಮುಂಬರುವ ದಿನಮಾನದೊಳಗೆ ಇಡೀ ಜಗತ್ತಿಗೆ ಜ್ಯೋತಿಯಾಗಿ ಬೆಳಗುವಂಥ ಮಕ್ಕಳು ಆಗ್ತಾರೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ದಯವಿಟ್ಟು ಮಕ್ಕಳಿಗೆ ಒಳ್ಳೆ ಈಗ ಸಂಸ್ಕಾರ ನಮಸ್ಕಾರ ಮಾಡೋದು ಗೊತ್ತಿಲ್ಲ ಈಗಿನ ಮಕ್ಕಳಿಗೆ. ಒಂದು ಮನೆಗೆ ಒಬ್ಬರು ಸ್ವಾಮಿಗಳು ಹೋದಾಗ ಎಲ್ಲ ಮನೆ ಒಳಗೆ ನೀವು ಸ್ವಾಮಿಗಳು ಬಂದಾಗ ಚಂದ ಊಟ ಬಡಿಸ್ತೀರಿ. ಬಡಿಸ್ಕೇಸಿಂದ ಲಾಸ್ಟ್ ಆ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ಸಾಷ್ಟಾಂಗ ಹಾಕ್ರಿ ಅಂತ ಹೇಳ್ತಾರೆ. ಅವಾಗ ಆ ಸ್ವಾಮಿಗಳು ಹೇಳಿದರು, ಪಾಪ 75 ವರ್ಷ ಆಗಿತ್ತು ಆ ಸ್ವಾಮಿಗಳಿಗೆ. ಅವರು ಪ್ಲ್ಯಾಸ್ಟಿಕ್ ಕಲ್ಲು ಹಾಕ್ಕೊಂಡು ಆ ಮನೆಗೆ ಪ್ರಸಾದಕ್ಕೆ ಹೋಗಿದ್ರು. ಪ್ರಸಾದಕ್ಕೆ ಹೋದಾಗ ಸಾಷ್ಟಾಂಗ ಹಾಕಂದಾಗ ಅವ್ರಿಗೆ ಸಾಷ್ಟಾಂಗ ಅಂದ್ರೆ ಗೊತ್ತಿರಲಿಲ್ಲ. ಆ ಮನ್ಯಾಗ ಸಾಷ್ಟಾಂಗ ಅಂದ್ರೆ ಗೊತ್ತಿರಲಿಲ್ಲ. ಆ ತಾಯಿಗೆ ಸಾಷ್ಟಾಂಗ ಹಾಕನ್ನಕತ್ತಾರ. ಅವಾಗ ಗೊತ್ತಾಗ್ಲಾರ್ಕ ಆ ತಾಯಿ ಹೇಳ್ಬೇಕು. ನಾವು ಮಕ್ಕಳು ಏನರ 10th ಒಳಗೆ ಏನರ ಸ್ವಲ್ಪ ರಿಸಲ್ಟ್ ಕಡಿಮೆ ಮಾಡಿದ್ರೆ ಅವ್ರಿಗೆ ಏನು ಮಾನಸಿಕ ಮಾಡೋದತ್ತಂದ್ರೆ ಏನು ಇದು ಆತು ಅದು. ನೀವು ಮೊನ್ನೆ ಪೇಪರ್ದೊಳಗೆ ನ್ಯೂಸ್ದೊಳಗೆ ನೋಡಿರ್ಬೋದು, 6 ಕಾರು ಡಮಾರ ಆದರೂ ಅವ್ರ ಮನ್ಯಾಗ ಸೆಲೆಬ್ರೇಷನ್ ಮಾಡಿ ಕೇಕ್ ಕಟ್ ಮಾಡ್ಯಾರ. ಇಲ್ಲಿ ಚುಳಚಿಗುಡ್ಡ ಅಂತ ಬಾಗಲಕೋಟೆ ಬದಾಮಿ ಹತ್ರ. ನಾ ಮೊನ್ನೆ TV ಒಳಗೆ ನೋಡಿದ್ದೆ ಅದನ್ನು. 10th ಕಾರು ಫೇಲ್ ಆಗ್ಯಾನ. ಅವ್ರ ಮನ್ಯಾಗ ನೋಡ್ರಿ ಅವ್ರಿಗೆ ನಗುವಂಥ ಪ್ರಸಂಗ ಅಲ್ಲಿದು. ಯಾಕಂದ್ರೆ ಖುಷಿ ಪಡ್ಬೇಕು. ಅವ ಮಗ 6 ಫೇಲ್ ಆದರೂ ಕೂಡ, ಮಗ ನೀ ಇನ್ನೊಮ್ಮೆ ಕಟ್ಟಿ 6 ಪಾಸ್ ಆಗಕ್ಕಂತ ಮೊದಲ ನಿನ್ನ ಧೈರ್ಯವಾಗಿರಲಿ ಅಂತ ತಿಳ್ಕೊಂಡು ಆತ್ಮಸ್ಥೈರ್ಯ ತುಂಬುವಂಥ ತಾಯಂದ್ರೆ ನಾವೆಲ್ಲರೂ ಕೂಡ ಆಗ್ಬೇಕು. ಏನರ ಫೇಲ್ ಆದ್ನಂದ್ರೆ ಅವನಿಗೆ ಬೈದು ಮಾನಸಿಕ ಮಾಡಿ ಅವ ಎಲ್ಲರ ಹೋಗಿ ಊರ್ಲಾಕೊಳ್ಳುವಂಗೆ ನಾವು ಯಾರೂ ಕೂಡ ಅವ್ರಿಗೆ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೆ ಸಣ್ಣವರಿದ್ದಾಗ ಮಕ್ಕಳಿಗೆ ನೀವು ಒಳ್ಳೆಯ ಸಂಸ್ಕಾರವನ್ನು ನೀವೆಲ್ಲರೂ ಕೂಡ ಕೊಡಬೇಕು. ಯಾಕಂದ್ರೆ ಇವತ್ತಿನ ದಿವಸ ಸಂಸ್ಕಾರಗಳು ಎಲ್ಲ ದೂರ ಆಗತ್ತವೆ. ಒಬ್ಬ ತಾಯಿ ಒಬ್ಬ ಮಗ ಎಲ್ಲಿ 200 ರೂಪಾಯಿ ಆ ಮಗನ ಕೈಯಾಗ ಕೊಟ್ಟು ಅಂಗಡಿಗೆ ಕಳಿಸ್ತಾಳಂತಕ್ಕಿ. ಅಂಗಡಿಗೆ ಹೋಗಿ ಸಾಷ್ಟಾಂಗ ತೊಗೊಂಬ ಅನ್ಲಂತಕ್ಕಿ. ಇದು ಅಂಗಡಿಗೆ 200 ರೂಪಾಯಿ ತೊಗೊಂಡು ಸಾಷ್ಟಾಂಗ ತರಕ್ಕೆ ಹೋದ್ಲಂತ. ಅಲ್ಲಿ ಅಂಗಡಿಯಾಗ ಮೊದಲ ಕಿರಾಣಿ ಸಂತಿ ಜೋರು ನಡೆದಿತ್ತು. ವ್ಯಾಪಾರಸ್ಥ ಮೊದಲ ಬ್ಯುಸಿ ಇದ್ದಾವ ಅಂಗಡಿಯಾನ ಶೆಟ್ರ್. ಅವಾಗ ಇವ 200 ರೂಪಾಯಿ ತೊಗೋರಿ ಶೆಟ್ರ, 200 ರೂಪಾಯಿ ತೊಗೋರಿ ನನಗೆ ಸಾಷ್ಟಾಂಗ ಕೊಡ್ರಿ, 200 ರೂಪಾಯಿ ತೊಗೋರಿ ಸಾಷ್ಟಾಂಗ ಕೊಡ್ರಿ. ಅವ್ನು ತೆಲಿನ ಶೆಟ್ರಂದು ಎಲ್ಲಿ ಸಾಷ್ಟಾಂಗ ತಂದಿಟ್ಟುಲೆ ಅಂತ ತಿಳ್ಕೊಂಡು ಆ ಮಗುವಿನ ಕಪಾಳಕ್ಕೆ ಪಡ್ಡನಂಗೆ ಹೊಡೆದಂತವ. ಅವಾಗ ಅಂದಂತ ನೋಡಲಿ ಸಾಷ್ಟಾಂಗ ಅಂತಂದು ನಾನು. ಅವ ಮನೆಗೆ ಓಡಿ ಬಂದ ಕೇಸಿಂದ ಆ ತಾಯಿ ಕೇಳಿದ್ಲಂತ, ಅಲ್ಲೋ ಶೆಟ್ರ ಅಂಗಡಿಗೆ ಹೋಗಿ ಸಾಷ್ಟಾಂಗ ತೊಗೊಂಬಂದಿನಿ. ತಂದಿನಿ, ಶೆಟ್ರ್ ಸಾಷ್ಟಾಂಗ ಕೊಟ್ಟು ಕಳಿಸ್ಯಾರ, ನಾನು ನಿನಗೆ ಕೊಡ್ತೀನಿ, ನೀವು ಹೋಗಿ ಸ್ವಾಮಿಗಳು ಕೊಡು ಅಂದ್ಲಂತ. ಅವ ಏನು ಮಾಡಿದ, ಹೋಗಿ ತಾಯಿ ಕಪಾಳ ಪಡ್ಡನಾಗ ಅವ ಕೊಟ್ಟ. ನೋಡ್ಯವ ಶೆಟ್ರ್ ಕೊಟ್ಟರೆ ಸಾಷ್ಟಾಂಗ ಅಂತ. ಇವ ಹೋಗಿ ಈಕಿ ಹೋಗಿ ಅಲ್ಲಿ ಗುರುಗಳು ಕೊಡ್ಬೇಕಲ್ಲ. ಅವ ಅಂದ್ಲಂತ ಅವ ಯಜಮಾನ ನಿಂತಿದ್ದ. ಯಜಮಾನ್ರು ಕೇಳಿ ಸಾಷ್ಟಾಂಗ ತಂದ್ರೆ ಎಲ್ಲಿ ಗುರುಗಳು ಕೇಳಾಕ್ತಾರೆ, ಬರ್ರಿಲ್ಲಿ ನಿಮಗೆ ಕೊಡ್ತೀನಿ, ನೀವು ಹೋಗಿ ಕೊಡಾಕಂದ್ರೆ ಅಂದ್ ಗಂಡ ಕರಲ್ಲ ಆಕಿಗೆ ಎಷ್ಟು ದಿನದ ಸೆಟ್ಟಿತ್ತು ಯಾರಿಗೆ ಗೊತ್ತು ಗಂಡನ ಮೇಲೆ. ಆಕಿ ಏನು ಮಾಡಿದ್ಲ ಅಂದ್ರೆ ಅಡ್ಗೆ ಮನೆಗೆ ಕರೆದ ಕೇಸಿಂದ ಗಂಡನ ಕಪಾಳ ಕೊಡಿದ್ರೆ ಗಾಡಿಗೆ ಬಡ್ದು ಬಂದಿದ್ದಂತ. ಅವ ಗಾಡಿಗೆ ಬಡ್ದು ಬಂದ. ನೋಡಿ ಸಾಷ್ಟಾಂಗ ಅಂಗಡಿ ಆಗ್ತಾನೆ ಸಾಷ್ಟಾಂಗ, ಇದನ್ನ ಹೋಗಿ ನೀ ಗುರುಗಳು ಕೊಡ ಅಂದಂತ. ಇವ ಗುರುಗಳು ಕೊಡ್ಬೇಕಲ್ಲ. ಅವ ಶೆಟ್ರ ಮಗನಿಗೆ ಹೊಡೆದ ಸಿಟ್ಟ, ಮಗ ಹೆಂಡ್ತಿಗೆ ಹೊಡೆದ ಸಿಟ್ಟ, ಹೆಂಡ್ತಿ ಅವನಿಗೆ ಹೊಡೆದ ಸಿಟ್ಟ, ಹುಟ್ಟು ಸಿಟ್ಟು ತೊಗೊಂಡು ಹೋಗಿ
ಗುರುಗಳು ಸಾಷ್ಟಾಂಗ ಹಾಕಂದಾಗ ಅವ ಅನ್ನಂತ ಗುರುಗಳ ನಾ ಸಾಷ್ಟಾಂಗ ಹಾಕ್ತೀನಿ ರೀ, ನೀವು ಕಣ್ಣು ಮುಚ್ಕೋರಿ ಅನ್ನಂತ ಅವ ಮೊದಲು. ಪಾಪ ಗುರುಗಳು ಏನು ಭಕ್ತಿ ಭಾಳ ಉಕ್ಕಿರ್ಬೋದು ಅಂತ ತಿಳ್ಕೊಂಡು ಅವ್ರು ಕಣ್ಣು ಮುಚ್ಚಿದ್ರು. ಕಣ್ಣು ಮುಚ್ಚಿಗೇಸಿನ ಕೂತಿದ್ರು. ಮೊದಲ 75 ವರ್ಷ ಪ್ಲ್ಯಾಸ್ಟಿಕ್ಕಲ್ಲಿ ಹಾಕೊಂಡು ಅವ್ರು ಊಟಕ್ಕೆ ಹೋಗ್ಯಾರ. ಸಾಷ್ಟಾಂಗ ಹಾಕಂದಾಗ ಇವ ಏನು ಮಾಡಿದ್ನಂದ್ರೆ ಕೈ ಬೆಚ್ಚ ಮಾಡ್ಕೊಂಡು ಗುರುಗಳ ಕಪಾಳಕ್ಕೆ ಕೊಟ್ಟನಂತ ಇವ. ಅಲ್ಲಿಂದ ದೌಡಿನೇ ಬಿಚ್ಕೊಂಡು ಬಿಡ್ತಂತ ಅದು. ಅಂದರೆ ಹೇಳೋ ಉದ್ದೇಶ ಏನಂದರೆ ಇವತ್ತಿನ ಮಕ್ಕಳಿಗೆ ಸಂಸ್ಕಾರ ಗೊತ್ತಿಲ್ಲ, ಅರಿವು ಗೊತ್ತಿಲ್ಲ, ಆಚಾರ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ, ಒಟ್ಟ ಸಂಸ್ಕಾರ ಏನು ಅನ್ನೋದು ಗೊತ್ತಿಲ್ಲ. ಇವತ್ತು ನಮಸ್ಕಾರ ಮಾಡೋದು ಗೊತ್ತಿಲ್ಲ ಸ್ವಾಮಿಗಳಿಗೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಏನು ಕೊಡಿಸ್ತಿರೋ ಗೊತ್ತಿಲ್ಲ. ನೀವು ಒಂದು ತಲೆ ಒಳಗೆ ಇಟ್ಕೋರಿ, ಮಕ್ಕಳು ಸಣ್ಣವರಿದ್ದಾಗ ಅಳಿತಿರ್ತಾವೆ. ಏನಂತ ಅಳಿತಿರ್ತಾವಂದ್ರೆ, ಯವ್ವ ನನಗೆ ಆಟಿ ಸಾಮಾನು ಕೊಡಿಸು, ನನಗೆ ಒಳ್ಳೆ ಬಟ್ಟೆ ಕೊಡಿಸು, ನನಗೆ ತಿನ್ನಕ್ಕೆ ಕೊಡಿಸು, ಐಸ್ ಕ್ರೀಮ್ ಕೊಡಿಸು, ಚಾಕ್ಲೇಟ್ಸ್ ಕೊಡಿಸು ಅಂತ ಆ ಮಕ್ಕಳು ಅಳುತ್ತಿರ್ತಾವೆ. ಇಟ್ಟ ತಲೆ ಒಳಗೆ ಇಟ್ಕೋರಿ, ನೀವು ಮಕ್ಕಳಿಗೆ ಸಣ್ಣವರಿದ್ದಾಗ ಏನಾದರೂ ಆಟಿ ಸಾಮಾನು ಕೊಡಿಸ್ಲಿಕ್ಕಂದ್ರೆ ಆ ಕ್ಷಣ ಮಾತ್ರ ಅಷ್ಟ ಅಳತ್ತಾರೆ. ಆದ್ರೆ ಮಕ್ಕಳಿಗೆ ನೀವು ಸಣ್ಣವರಿದ್ದಾಗ ಸಂಸ್ಕಾರ ಕೊಡ್ಲಿಕ್ಕಂದ್ರೆ ಆ ಮಕ್ಕಳು ಸಾಯಿ ಮಟ್ಟ ಅಳತಾರೆ ಅಂತಕ್ಕಂಥ ಸತ್ಯ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನೀವು ಮಕ್ಕಳಿಗೆ ಸಣ್ಣವರಿದ್ದಾಗ ಒಳ್ಳೆ ಸಂಸ್ಕಾರ ಕೊಡ್ರಿ. ಈಗಿನ ಮಕ್ಕಳು ಹೆಂಗೆ ಬೆಳೆಯಾಕತ್ತಾವ ನೋಡಾಕತ್ತಿರಿಲ್ಲ, ಅವು ನೀವೆಲ್ಲ ಕಣ್ಣು ತುಂಬ ನೋಡಾಕತ್ತೀರಿ. ನೀವು ಎದ್ದುಗಳೇ ಟಿವ್ಯಾಗ ಅಲ್ಲಿ ಇಲ್ಲಿ ಏನು ಬರ್ತಾವಂದ್ರೆ ಬರೀ ಗುಟ್ಕಾ ತಿನ್ನೋದು, ರಮ್ಮಿ ಆಡೋದು. ಸಣ್ಣ ವಯಸ್ಸಿನೊಳಗೆ ಗುಟ್ಕಾ ತಿಂದು ಮಟ್ಕ ಆಡಿ ಮಟಕ್ಕೆ ಬರಲಾರ್ದಂಗೆ ಗೊಟ್ಟಕ್ಕೆ ಅನ್ನುವಂಥ ಯುವಕರು ಇವತ್ತಿನ ದಿನಮಾನದೊಳಗೆ ಹುಟ್ಟಾಕತ್ತಾರ. ಆದ್ರೆ ನಾವು ಜೋಳಿಗೆ ಹಿಡ್ಕೊಂಡು ಎದಕ್ಕೆ ಅಡ್ಡಾಡಕತ್ತೇವೆ ಅಂದ್ರೆ ನಮ್ಮ ಕಡ್ಕೊಳ ಗ್ರಾಮದೊಳಗೆ ಚಟ ಮಾಡಿ ಚಟ್ಟಕ್ಕೇರುವಂಥ ಯುವಕರು ನಿರ್ಮಾಣ ಆಗಬಾರ್ದು. ಕೇವಲ 21ನೇ ವಯಸ್ಸಿನೊಳಗೆ ಇಡೀ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಭಗತ್ ಸಿಂಗ್ನಂಥ ಯುವಕರು ನಮ್ಮ ಕಡ್ಕೊಳ ಗ್ರಾಮದೊಳಗೆ ನಿರ್ಮಾಣ ಆಗ್ಬೇಕಂತ ತಿಳ್ಕೊಂಡು ಪ್ರತಿ ಮನೆ ಮುಂದೆ ನಾವು ಜೋಳಿಗೆ ಹಿಡ್ಕೊಂಡು ಹೊಂಟೇವಿ. ಯಾರು ಚಟ ಮಾಡ್ತಿರಲ್ಲ ಅವೆಲ್ಲ ನಮ್ಮ ಜೋಳಿಗೆಗೆ ಹಾಕ್ರಿ. ಇವ್ರು ಅಂತಿರ್ಬೋದು, ಅಜ್ಜರ ನಾವೆಲ್ಲ ಚಟ ಮಾಡ್ತೀವ್ರಿ, ಇವ್ರು ಏನು ಮಾಡ್ತಾರೆ, ನೀವೇನು ಚಟ ಮಾಡ್ತೀರವ? ನಿಮ್ಮ ಚಟ ಏನವ? ಹಾಂ, ತಂಬಾಕು ತಿನ್ನೋದ, ಟಿವಿ ನೋಡೋದ, ಇವು ಒಂದು ಚಟ ಆತ. ನಿಮಗೆ ಕೆಟ್ಟ ಚಟ ಯಾವುದಂತಂದ್ರೆ ಹೇಳ್ಯಾವ, ನೀವು ಯಾರೂ ಹಂಗಿಲ್ಲ. ನೀವು ಸಾಕ್ಷಾತ್ ಗುಡ್ಡಾಪುರ ದಾನಮ್ಮದೇವಿ ಇದ್ದಂಗೆ. ಯಾಕಂದ್ರೆ ಜೀವ ಇರೋ ಮಟ್ಟ ಊರಾಗಿರ್ಬೇಕಾಗೈತೆ. ನಾನು ನಿಮ್ಮ ಬಗ್ಗೆ ಹೇಳಿ ಮತ್ತು ನಾಳೆ ಊರಿಗೆ ಬರಲಾರ್ದಂಗಾಗಿತ್ತು. ಅದಕ್ಕೆ ನೀವು ಸಾಕ್ಷಾತ್ ಗುಡ್ಡಾಪುರ ದಾನಮ್ಮದೇವಿ ಇದ್ದಂಗೆ. ಅದಕ್ಕೆ ಇವು ಗಣಮಕ್ಕಳು ಏನು ಚಟ ಮಾಡ್ತಾವಲ್ಲ, ಇವು ಬೀಡಿ ಸಿಗರೇಟ್ ಶೆರೆ ಕುಡಿದು ಅವ್ರ ದೇಹ ಅಟ್ಟ ಸುಟ್ಕೋತಾವೆ. ಇವು ಹೆಣ್ಮಕ್ಳು ಏನು ಚಟ ಮಾಡ್ತಾವಲ್ಲ ಇಡೀ ಮನಿನ ಸುಡ್ತಾವ. ಹೌದು, ಯಾವುದೇವ ನಿಮ್ಗೆ ಗೊತ್ತಿರ್ತದೆ ಅಂದರೂ ಹೇಳಲ್ಲ ನೀವು. ಚಾಡ ಚುಚ್ಚೋದು, ಇಲ್ಲಿ ತಂದು ಅಲ್ಲಿ ಹೇಳೋದು, ಅಲ್ಲಿ ತಂದು ಇಲ್ಲಿ ಹೇಳಿದ್ದು, ಇಡೀ ಮನಿನ ಬೆಂಕಿ ಎತ್ತಿ ಉರ್ದ ಬಿಡ್ತದ. ಇದು ಒಂದು ಚಟನ. ಇದು ನಮ್ಮ ಮಕ್ಕಳು PUC ಒಳಗೆ ಚಲೋ 90 ಅಬೋವ್ ರಿಸಲ್ಟ್ ಮಾಡಲಿ, ನಮ್ಮ ಮಕ್ಕಳು ಡಿಗ್ರಿಗೆ ಚಲೋ ಆಗಲಿ, ನೀಟ್ ಎಕ್ಸಾಮ್ ಬರೀಲಿ ಅಂತ ತಿಳ್ಕೊಂಡು ನಾವೆಲ್ಲ ಮಕ್ಕಳಿಗೆ ಏನು ಕಲಿಸಾಕತ್ತೇವೆ ಅಂದ್ರೆ ಬರೀ ರಿಸಲ್ಟಿಂದ ಬೆನ್ನು ಹತ್ತುವುದನ್ನು ನಾವು ಇವತ್ತಿನ ದಿವಸ ಕಲಿಸಾಕತ್ತೇವೆ. ನೀವೆಲ್ಲ ಒಂದು ತಲೆ ಒಳಗಿಟ್ಕೋರಿ, ಏನು ಮಕ್ಕಳಿಗೆ ನೀವು ಪರ್ಸೆಂಟೇಜಿಂದ ಬೆನ್ನು ಹತ್ತಿರಲ್ಲ ಅವು ಯಾವ ನಮ್ಮ ಜೀವನಕ್ಕೆ ಉಪಯೋಗ ಬರೋದಿಲ್ಲ. ಅವು ಎದಕ್ಕೆ ಉಪಯೋಗ ಬರ್ತಾವತ್ತಂದ್ರೆ ಮುಂದೊಂದು ದೊಡ್ಡ ನೌಕರಿ ತೊಗೊಂಡು ಆ ಸಂಬಳ ತೊಗೊಳಕ್ಕೆ ಅಟ್ಟ ಪರ್ಸೆಂಟೇಜ್ಗಳು ಉಪಯೋಗ ಆಕ್ಕವು. ನೀವು ಮಕ್ಕಳಿಗೆ ಏನಾದರೂ ಸಂಸ್ಕಾರ ಕಲಿಸಿದ್ರೆ ಆ ಸಂಸ್ಕಾರ ಅವರ ಬದುಕಿಗೆ ಉಪಯೋಗ ಆಗ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಬದುಕಿಗೆ ಧರ್ಮ, ಎರಡನೇದೇನು ಹೇಳ್ತದ ಅರ್ಥ, ಮೂರನೇದು ಕಾಮ, ನಾಲ್ಕನೇದು ಮೋಕ್ಷ. ನಾವು ಏನು ತೊಟ್ಟಿಲದೊಳಗೆ ಮಲಗಿರ್ತಕ್ಕಂಥ ಕೂಸಿಗೆ ಏನು ಕಲಿಸ್ಬೇಕಂತಂದ್ರೆ ನೀ ಧರ್ಮದ ಹಾದಿ ಒಳಗೆ ನಡಿ, ಅಧರ್ಮದ ಹಾದಿ ಒಳಗೆ ನಡಿಬೇಡ. ನಮ್ಮ ಧರ್ಮ ಏನು ಹೇಳುತ್ತದಂದ್ರೆ ದಯವೇ ಧರ್ಮದ ಮೂಲವಯ್ಯ ಅಂತ ಅಣ್ಣ ಬಸವಣ್ಣನವರು ಹೇಳುತ್ತಾರೆ. ಆ ಧರ್ಮದ ಹಾದಿ ಒಳಗೆ ನಡಿ. ಯಾಕಂದ್ರೆ ಇವತ್ತು ಧರ್ಮದ ವಿರುದ್ಧ ಜಗಳ ನಡೆದ ಇವತ್ತಿನ ದಿವಸ. ಮೊನ್ನೆ ನೋಡಿದ್ರೆ ನೀವೆಲ್ಲ ಕಾಶ್ಮೀರದೊಳಗೆ ಪಹಲ್ಗಾಮ್ ಅನ್ನುವಂಥ ಒಂದು ಪ್ರವಾಸಿ ತಾಣದೊಳಗೆ ಧರ್ಮ
ಕೇಳಿ ಉಗ್ರರು ಸೂಟ್ ಮಾಡುವಂಥ ದಿನಮಾನ ಇವತ್ತು ನಿರ್ಮಾಣ ಆಗೈತೆ ಅಂದ್ರೆ ಇವತ್ತಿನ ಸಮಾಜ ಎತ್ತ ಕಡೆ ಹೊಂಟದ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಧರ್ಮದ ವಿರುದ್ಧ ಇವತ್ತು ಜಗಳ ನಡೆದವು. ಅದಕ್ಕೆ ನಮ್ಮ ಮಕ್ಕಳಿಗೆ ನೀವೆಲ್ಲ ಏನು ಕಲಿಸ್ಬೇಕಂದ್ರೆ ಆ ಧರ್ಮ ಈ ಧರ್ಮ ಅಂತ ನೀವು ಒಟ್ಟ ಜಗಳಾಡಕ್ಕೆ ಹೋಗ್ಬೇಡ್ರ. ನಮ್ಮ ಧರ್ಮದ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ಇನ್ನೊಂದು ಧರ್ಮದ ಬಗ್ಗೆ ಗೌರವ ಇರಬೇಕು. ಅಂಥ ಧರ್ಮದ ಪರಿಪಾಲಕ ನೀನಾಗ್ಬೇಕಂತ ಆ ಮಕ್ಕಳಿಗೆ ನಾವು ಕಲಿಸ್ಬೇಕು. ಎರಡನೇದೇನು ಅರ್ಥ, ದುಡ್ಡು ಅಂತಕ್ಕಂಥದ್ದು ಎಲ್ಲರಿಗೂ ಬೇಕಾ, ನಮಗೆ ಮಾತಾಡೋಕೆ ನಮಗೂ ಬೇಕಾ, ನಿಮಗೂ ಬೇಕಾ, ಎಲ್ಲರಿಗೂ ಬೇಕಾ. ಇವತ್ತಿನ ದಿನಮಾನದೊಳಗೆ ನಾವು ಏನಾದರೂ ಬದುಕಬೇಕಾಗಿತ್ತಂದ್ರೆ, ನಮ್ಮ ಬದುಕು ಏನಾದರೂ ನಡೆಸ್ಬೇಕಾಗಿತ್ತಂದ್ರೆ ಎಲ್ಲರಿಗೂ ದುಡ್ಡು ಅಂತಕ್ಕಂಥದ್ದು ಬೇಕಾ. ಆದ್ರೆ ದುಡ್ಡು ನಮಗೆಲ್ಲ ಅಲ್ಲ. ನಾವು ದುಡ್ಡಿನಿಂದ ಏನು ಮಾಡ್ಬೋದು, ಭಾಳ ಅಂದ್ರೆ ಏನು ಹಾಸಿಗೆ ಖರೀದಿ ಮಾಡ್ಬೋದು, ಆದರೆ ನಿದ್ದೆ ಖರೀದಿ ಮಾಡೋಕ್ಕಾಗಲ್ಲ ದುಡ್ಡಿನಿಂದ. ನಾವು ದುಡ್ಡಿನಿಂದ ಔಷಧಿ ಖರೀದಿ ಮಾಡ್ಬೋದು, ಆದರೆ ಆರೋಗ್ಯವನ್ನು ದುಡ್ಡಿನಿಂದ ನಾವು ಖರೀದಿ ಮಾಡೋಕ್ಕಾಗೋದಿಲ್ಲ. ನಾವು ದುಡ್ಡಿನಿಂದ ಮನಿ ಖರೀದಿ ಮಾಡ್ಬೋದು, ಆದರೆ ಮನಃಶಾಂತಿಯನ್ನು ದುಡ್ಡಿನಿಂದ ಖರೀದಿ ಮಾಡೋಕ್ಕಾಗುವುದಿಲ್ಲ. ಅದಕ್ಕೆ ದುಡ್ಡಿನಿಂದನೇ ಎಲ್ಲ ಗಳಿಸ್ಲಿಕ್ಕೆ ಎಲ್ಲ ಖರೀದಿ ಮಾಡೋಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಾವು ದುಡ್ಡು ಬೇಕು ನಮಗೆ, ಆದ್ರೆ ದುಡ್ಡೇ ನಮಗೆಲ್ಲ ಅಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ದುಡ್ಡು ನಮಗೆ ಎಷ್ಟರ ಮಟ್ಟಕ್ಕೆ ಕರ್ಕೊಂಡು ಹೋಕ್ಕವತ್ತಂದ್ರೆ, ಒಬ್ಬವ ಬರೀ ಬೆಟ್ಟಿಂಗ್ ಕಟ್ತಿದ್ದ. ಬೆಟ್ಟಿಂಗೇನು ಇವು ಏನು ಮಟ್ಕ ಅಂತ ಆಡ್ತಾರಲ್ಲ, ಮಟ್ಕ ನಂಬರ್ಕ ದುಡ್ಡು ಕಟ್ತಿದ್ದ. ಭಾಳ ದುಡ್ಡು ಕಟ್ಟಿದ ಒಟ್ಟು ಅವನಿಗೆ ಮಟ್ಕ ನಂಬರ್ ಹತ್ತಲಿಲ್ಲ. ಕೊನೆಗೊಂದು ದಿವಸ ಲಾಟ್ರಿ ಹೊಡೆದ ಕೇಸಿಂದ 20 ಲಕ್ಷ ರೂಪಾಯಿ ಲಾಟ್ರಿ ಹೊಡಿತಾವಂಗೆ ಮಟ್ಕದೊಳಗೆ. 20 ಲಕ್ಷ ರೂಪಾಯಿ ಲಾಟ್ರಿ ಹೊಡೆದ ಅವ್ರ ಮನೆಗೆ ಬಂದು ರೊಕ್ಕ ಕೊಡಕ್ಕೆ ಹೋಗ್ತಾರ. ಅವಾಗ ಅವ್ರು ಹೇಳ್ತಿರ್ತಾಳೆ, ಅವ ಇರಂಗಿಲ್ಲ. ಅವಾಗ ಹೇಳ್ತಂಡ್ಕೋತಾಳೆ 20 ಲಕ್ಷ ರೂಪಾಯಿ ಲಾಟ್ರಿ ಹೊಡೆದದ, ಇವಂಗೆ ಒಮ್ಮಲ್ಗೆ ಏನರ ಹೇಳಿದ್ನಂದ್ರೆ ಹಾರ್ಟ್ ಅಟ್ಯಾಕ್ ಕೊಡದ ಗೊಟ್ಟಕ ಅಕ್ಕನ, ಇವ್ನಿಗೆ ಒಮ್ಮಲ್ಗೆ ಹೇಳಕ್ಕೆ ಹೋಗ್ಬಾರ್ದು ಅಂತ ತಿಳ್ಕೊಂಡು ಅಕ್ಕಿ ಏನು ಮಾಡಿದ್ಲತ್ತಂದ್ರೆ, ಒಬ್ಬ ಆ ಪೂಜಾರಿಗೆ ಕರೆದ್ರಂತ, ಆ ಊರು ಪೂಜಾರಿಗೆ, ನಮ್ಮ ಗಂಡಗೆ 20 ಲಕ್ಷ ರೂಪಾಯಿ ಲಾಟ್ರಿ ಹೊಡೆದದ, ಇದನ್ನ ಒಮ್ಮಲ್ಗೆ ಏನರ ಅವ್ನಿಗೆ ಹೇಳಿದ್ನಂದ್ರೆ ಹಾರ್ಟ್ ಅಟ್ಯಾಕ್, ಒಮ್ಮಲ್ಗೆ ಗಾಬರಿಯಾಗಿ ಹಾರ್ಟ್ ಅಟ್ಯಾಕ್ ಕೊಡ್ದ ಗೊಟ್ಟಕ ಅಂತನ. ಅದಕ್ಕೆ ಅವ್ನಿಗೆ ಹೆಂಗಾರ ನೀ ಪ್ರಯತ್ನ ಮಾಡಿ ಅವ್ನಿಗೇನೂ ಆಗ್ಲಾರ್ದಂಗೆ ನೀ ಅವನಿಗೆ ರೊಕ್ಕ ಮುಟ್ಟಿಸ್ಬೇಕಂತ ತಿಳ್ಕೊಂಡು ಆ ಹೇಳ್ತಿ ಆ ಪೂಜಾರಿಗೆ ಕೊಡ್ತಾಳೆ. ಆ ಪೂಜಾರಿ ಏನು ಮಾಡ್ತಾನ ಅಂತಂದ್ರೆ, ಆ ರೊಕ್ಕ ತೊಗೊಂಡ ಕೇಸಿಂದ ಆ ಗಂಡ ಅವ್ರ ಮನೆಗೆ ಬಂದಾಗ ಹೇಳ್ತಾನ, ಅಲ್ಲ ನೀ ಇಷ್ಟು ವರ್ಷ ಮಟ್ಗ ನಂಬರ್ ಕಟ್ಟಿಯಲ್ಲ, ಇಷ್ಟು ವರ್ಷ ಒಟ್ಟ ನಿನಗೆ ಲಾಟ್ರಿ ಹೊಡೆದಿಲ್ಲ, ನಿನಗೊಂದು ಒಳ್ಳೆ ಏನರ ಒಂದು ಸ್ವಲ್ಪ ಲಾಟ್ರಿ ಹೊಡಿತಂದ್ರೆ ನೀ ಏನು ಮಾಡ್ತಿ? ಒಂದು 50,000 ರೂಪಾಯಿ ಲಾಟ್ರಿ ಹೊಡಿತಾನೆ, ನೀ ಏನು ಮಾಡ್ತಿ ಅಂದ್ರೆ 50,000 ನನಗೆ ಏನಾದರೂ ಒಮ್ಮಲ್ಗೆ ಲಾಟ್ರಿ ಹೊಡಿತಾನೆ, ನಾ ಏನು ಮಾಡ್ತೀನಿ ಅಂದ್ರೆ 25,000 ರೂಪಾಯಿ ನಿನಗೆ ಕೊಡ್ತೀನಿ, 25,000 ರೂಪಾಯಿ ನಾ ತೊಗೊಂಡೆ. ಒಂದು ವೇಳೆ ಏನರ 1 ಲಕ್ಷ ರೂಪಾಯಿ ಲಾಟ್ರಿ ಹೊಡಿತಂದ್ರೆ ಏನು ಮಾಡ್ತಿ? ಒಂದು ವೇಳೆ ಲಕ್ಷ ಹೊಡಿತಂದ್ರೆ ಏನು ಮಾಡ್ತೀನಿ ಅಂದ್ರೆ 50,000 ರೂಪಾಯಿ ನಿನಗೆ ಕೊಡ್ತೀನಿ, 50,000 ರೂಪಾಯಿ ನಾ ತೊಗೋತೀನಿ ಅಂದಂತ. ಹಂಗೆ ಮುಂದೋಗಿ 5 ಲಕ್ಷ ಹೊಡಿತಂದ್ರೆ ಏನು ಮಾಡ್ತಿ? 2.5 ಲಕ್ಷ ನಿನಗೆ ಕೊಡ್ತೀನಿ, 2.5 ಲಕ್ಷ ನಾ ತೊಗೋತೀನಿ. ಒಂದು ವೇಳೆ 20 ಲಕ್ಷ ರೂಪಾಯಿ ಲಾಟ್ರಿ ಒಮ್ಮಲ್ಗೆ ನಿನಗೆ ಹೊಡಿತಂದ್ರೆ ಏನು ಮಾಡ್ತೀನಿ ಅಂದಾಗ 10 ಲಕ್ಷ ನಿನಗೆ ಕೊಡ್ತೀನಿ, 10 ಲಕ್ಷ ನಾ ಕೊಡ್ತೀನಿ ಅಂತಂದಾಗ ಆ ಪೂಜಾರಿ ಒಮ್ಮಲ್ಗೆ ಗಾಬರಿಯಾಗಿ ಆ ಪೂಜಾರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತ. ಅವ್ನು ಕೇಳಿಕೇಶನ್ ಅಂದ್ರೆ ದುಡ್ಡು ಅಂತಕ್ಕಂಥದ್ದು ಹಿಂಗೆ ಒಮ್ಮಲ್ಗೆ ಬತ್ತಂದ್ರೆ ಒಮ್ಮಲ್ಗೆ ನಮ್ಮನ್ನ ಎಲ್ಲಿಗೆ ಎತ್ತಿ ಹೋಗಿತ್ತೈತೆ ಅನ್ನೋದು ಗೊತ್ತಾಗುವುದಿಲ್ಲ. ಅದಕ್ಕೆ ಭಾಳ ನೀ ದುಡ್ಡಿನಿಂದ ಬೆನ್ನ ಹತ್ತಕ್ಕೆ ಹೋಗ್ಬೇಡ. ದುಡ್ಡನ್ನು ಗಳಿಸ. ಯಾವ ಮಾರ್ಗದೊಳಗೆ ನೀ ದುಡ್ಡು ಗಳಿಸ್ಬೇಕಂದ್ರೆ ಧರ್ಮದ ಹಾದಿ ಒಳಗೆ ದುಡ್ಡು ಗಳಿಸ್ಬೇಕು. ಇವ್ರು ತಲೆ ಹೊಡೆದ ಕೇಸಿಂದ 2 ನಂಬರ್ ಮಾಡಿ ಕೇಸಿಂದ ಅಲ್ಲಿ ಕುತಂತ್ರ ಮಾಡಿ ಭ್ರಷ್ಟಾಚಾರ ಮಾಡಿ ನೀ ದುಡ್ಡು ಕಳಿಸಕ್ಕೆ ಹೋಗ್ಬೇಡ. ನೀ ಹೆಂಗೆ ದುಡ್ಡು ಕಳಿಸ್ಬೇಕಂದ್ರೆ ಕಾಯಕವೇ ಕೈಲಾಸ ಅಂತ ಬಸವಾದಿ ಶಿವಶರಣರು ಹೇಳ್ತಾರೆ. ಚಂದ ನಿಷ್ಠೆಯಿಂದ ಹೊಲದೊಳಗೆ ದುಡಿಮೆ ಮಾಡಿ ಕೇಸಿಂದ ಕಷ್ಟಪಟ್ಟು ಏನು ದುಡ್ಡು ಕಳಿಸ್ತಿಲ್ಲ ಆ ಮಾರ್ಗದೊಳಗೆ ನೀ ದುಡ್ಡು ಕಳಿಸಂತ ಆ ಮಕ್ಕಳಿಗೆ ನೀವು ಎಲ್ಲರೂ ಕೂಡ ಕಳಿಸ್ಬೇಕು. 2ನೇ ಹಗ್ಗ. 3ನೇ ಹಗ್ಗ ಏನು? ಕಾಮ, ಆಸೆ ಅಂತಕ್ಕಂಥದ್ದು ಎಲ್ಲರಿಗೂ ಇರದ, ಎಲ್ಲರ ಮ್ಯಾಗ ಆಸೆ ಇರೋದ. ನಿಮಗೆ ಬಂಗಾರ ಮೇಲೆ ಆಸೆ ಇರೋದು, ನಿಮ್ಗೆ ಸೀರೆ ಮೇಲೆ ಆಸೆ ಇರೋದ. ಏನು ವರ್ಷದಗೊಮ್ಮೆ ಜಾತ್ರೆ ಬತ್ತಂದ್ರೆ ಗಂಟು ಬೀಳೋದ, ನನಗೆ ಸೀರೆ ತೊಂಬ, ಬಂಗಾರ ತೊಂಬ, ಅದು ಕೊಡೋದು ಇದು ಕೊಡೋಸ್ ಅಂತ ಎಲ್ಲರಿಗೆ ಆಸೆ ಇರೋದ. ನಮ್ಮ ಎಲ್ಲರಿಗೆ ಶರಣರಿಗೆ ಆಸೆ ಇರೋದ, ಎಲ್ಲರಿಗೆ ಆಸೆ ಅಂತಕ್ಕಂಥದ್ದು ಇರೋದ. ಆದ್ರೆ ಆಸೆಗಳು ಯಾವ ರೀತಿ ಒಳಗಿರ್ಬೇಕಂದ್ರೆ ಆ ಆಸೆಗೆ ಒಂದು ಮಿತಿ ಇರಬೇಕು. ಎಲ್ಲದ ಅತಿ ಆಸೆ ಏನಾಗ್ತದ?
ಗತಿಗೇಡು ಆಗ್ತದೆ. ಅದಕ್ಕೆ ಅತಿ ಆಸೆ ಮಾಡಕ್ಕೆ ಹೋಗ್ಬೇಡ ಅಂತ ಆ ಮಕ್ಕಳಿಗೆ ಕಲಿಸ್ಬೇಕು. ನೀ ಧರ್ಮದ ಆದಿ ಒಳಗೆ ನಡೆದತ್ತಂದ್ರೆ ಭಾಳ ದುಡ್ಡದ ಆಸೆಯನ್ನು ಬೆನ್ನು ಹತ್ತಲಿಲ್ಲ ಅಂದ್ರೆ, ಭಾಳ ಅದು ಇದು ಆಸೆಗಳನ್ನು ನೀ ಬೆನ್ನು ಹತ್ತಲಿಲ್ಲ ಅಂತಂದ್ರೆ ನಿನಗೇನು ಸಿಗ್ತದೆ ಅಂದ್ರೆ ಮೋಕ್ಷ ಅಂತಕ್ಕಂಥದ್ದು ಸಿಗ್ತದ ಅಂತ ತಿಳ್ಕೊಂಡು ಆ ಮಕ್ಕಳಿಗೆ ನೀವು ಕಲಿಸುವಂಥವ್ರು ಆಗ್ಬೇಕು. ಮತ್ತು 4 ಹಗ್ಗ ಆಯ್ತು. ಮತ್ತು ಹೆಸರು ಯಾರು ಇಡ್ತಾರೆ ಮಕ್ಕಳಿಗೆ? ಹತ್ತಿ ದೇವ್ರು ಇಡ್ತಾರಿಲ್ಲ, ಹತ್ತಿ ದೇವ್ರು ಹೆಸರು ಇಡ್ತಾರೆ. ಹತ್ತಿ ಹೆಸರು ಇಡುವಾಗ ಹೆಸರು ಇಟ್ಟ ಮ್ಯಾಗ ಏನೋ ಒಂದು ಅಂತಾರೆ ನೋಡಿ. ಏನಂತಾರೆ ನನಗೆ ಗೊತ್ತಿಲ್ಲವ ಏನಂತಾರೆ? ಹೆಸರು ಇಟ್ಟ ಮ್ಯಾಗ ಏನೋ ಕೊಡ್ರ ಏನೋ ಅಂತಾರೆ ನೋಡೋದು. ಏನಂತ ನನ್ನ ಬಾಯಾಗ ಒಳ್ಳಂಗಿಲ್ಲ, ಅದಕ್ಕೆ ನಿಮ್ಗೆ ಕೇಳಾಕ್ತೀನಿ. ಹೇಳ್ರಿ ಅವ ಹಿಂಗೆ ಯಾಕೆ ಕುಂತೀರಿ ನೀವೆಲ್ಲ? ಶೆಟ್ರ್ ಅಂಗಡಿಯಾಗ ಬೆಲ್ಲ ಹೊಡೆಯವ್ರು ನಮ್ಮನಿಗೆ ಕುಂತು ಬಿಟ್ರಿ ಎಲ್ಲರೂ. ಏನಂತಾರೆ ಅವ? ಕೊಡ್ರ ಕರೆಕ್ಟ್ ಆಯ್ತು. ಕೊಡ್ರ ಕುಕ್ಕುಟ್ ಕೊಡ್ರ ನೋಡು, ಕುಕ್ಕುಟ್ ಕೊಡ್ರ ಅಂತ ಕುರ್ರ ಅಂತ ಒಬ್ಬರು ಅಂತಾರ. ಯಾವ ಇದರ ಅರ್ಥ ಏನ್ಯವ? ಕುಡ್ರ ಅಂತಿರಲ್ಲ, ಇದರ ಅರ್ಥ ಏನು ಕನ್ನಡದೊಳಗೆ? ಯಾರಿಗೂ ಗೊತ್ತಿಲ್ಲ. ಹಿಂದೆ ಯಾರೋ ಅಣ್ಕೋತ ಬಂದಾರ, ಹಂಗ ಕುಡ್ರ ಅಂತ ಹೊಡ್ಕೋತ ಹೊಂಟು ಬಿಟ್ರಿ ನೀವೆಲ್ಲ. ಅವೊಬ್ಬ ಹಿರಿಯ ದೇವ್ರಿಗೆ ನಮಸ್ಕಾರ ಮಾಡಕ್ಕೆ ಹೋದ. ನಮಸ್ಕಾರ ಮಾಡಕ್ಕೆ ಏನಾಗ್ತಂದ್ರೆ ಅವ ಮ್ಯಾಲೆ ಗಂಟಿ ಹೊಡ್ಯಾಕೆ ಹೋಗ್ಕಣ, ಹಿಂದೆ ಏನಾಗ್ತದಂಗೆ ಕಚ್ಚಿನ ಬಿಚ್ಚುತ್ತವನು. ಕಚ್ಚಿ ಬೀಸ್ತು. ಹಿಂದೇನು ಪಾಳೆ ಹಚ್ಚಿದ್ರಲ್ಲ, ಅವ್ರು ಏನು ಮಾಡಿದ್ರು ಅಂತಂದ್ರೆ ಈ ದೇವಸ್ಥಾನದೊಳಗೆ ಕಚ್ಚಿ ಬಿಚ್ಚೆ ಗಂಟಿ ಹೊಡ್ಯಂಗೆ ಪದ್ಧತಿ ಇದ್ದಿರ್ಬೇಕಂತ ತಿಳ್ಕೊಂಡು ಹಿಂದಿನವ್ರು ಏನು ಮಾಡಕ್ಕೆ ಕಚ್ಚಿ ಬಿಚ್ಚಿದ್ದು ಗಂಟಿ ಹೊಡಿಯೋದು, ಗಚ್ಚಿ ಬಿಚ್ಚು ಹಿಂಗೆ ಪದ್ಧತಿ ಸ್ಟಾರ್ಟ್ ಮಾಡಿದ್ರು. ಹಂಗೆ ಹೆಂಗೆ ಆಗ್ಬಿಟ್ಟದ ನಡವರ್ಕ್ ಬಂದವ್ರು ಇದನ್ನು ಕೆಡಿಸಿಬಿಟ್ರೆ ಅದನ್ನ ನೋಡಿ ನೀವೆಲ್ಲ ಕಂಟಿನ್ಯೂ ಮಾಡಿರಿ. ನೀವೆಲ್ಲ ಒಂದು ಸಂಕಲ್ಪ ಏನು ಮಾಡ್ಬೇಕಂದ್ರೆ, ಹೆಸರು ಇಡುವಾಗ ಕುಡ್ರು ಅಂತಾರಲ್ಲ, ಅದು ಕುಡ್ರು ಅಲ್ಯವ. ಏನು ಅನ್ಬೇಕಂದ್ರೆ ಕುರುವು. ನಾ ಈ ಮಗುವಿಗೆ ಒಂದು ಹೆಸರಿಟ್ಟು ಕೇಸಿಂದ ಕುರುವು ಇಡಾಕತ್ತೀನಿ. ನಮ್ಮ ಮೈ ಒಳಗೆ ಒಂದು ಏನರ ಕುರು ಆಗಿರ್ತದೆ ನೋಡ್ರಿನ, ಅದು ಕಲಿ ಅಟ್ಟ ಕುಂತು ಬಿಡ್ತದೆ, ಒಂದು ಕುರು ಉಳಿಸಿ ಹೋಗ್ಬಿಡ್ತದೆ. ನಾವು ಅಲ್ಲಿ ಇಲ್ಲಿ ಏನರ ಮಾಡಿರ್ತೇವೆ, ನೀವು ಹೋಗ್ಬೇಕಾಗಿತ್ತಂದ್ರೆ ಒಂದು ಕುರು ಏನರ ಹೇಳಿ ಹೋಗಿ ನನಗೆ ಅಂತ ಹೇಳ್ತಿರ್ತೇವಿಲ್ಲ, ಏನರ ಕುರು ಇಟ್ಟು ಹೋಗಿಲ್ಲ ಒಂದು. ಹಂಗೆ ಆ ಮಗುವಿಗೆ ಒಂದು ಗುರುತು ಇಡಾಕತ್ತೇವೆ ನಾವು. ಗುರುತು ಅಂದ್ರೆ ಕುರು ಅಂತ ಅರ್ಥ ಕನ್ನಡದೊಳಗೆ. ನಾವೆಲ್ಲ ಹೆಸರಿಡಾಗ ಏನು ಇಡ್ಬೇಕಂತಂದ್ರೆ ಮಲ್ಲಮ್ಮ ಮಲ್ಲಮ್ಮ, ದಾನಮ್ಮ ಕುರುವು, ದಾನಮ್ಮನ ಕುರುವು, ದಾನಮ್ಮ ಕುರುವು, ಮಲ್ಲಮ್ಮ ಕುರುವು ಅಂತ ಹೆಸರಿಡ್ಬೇಕು. ಕುಡ್ರ ಅಲ್ಲ. ಇನ್ನು ಮ್ಯಾಗ ಏನು ಹೆಸರು ಇಡ್ತೀರಿ? ಕುರುವು ಅನ್ಬೇಕು. ಮತ್ತು ಅತ್ತಿಗೆ ಬೆನ್ನಿಗೆ ಹೊಡಿತೀರಲ್ಲ, ಯಾಕೆವ? ಶಬಾಶ್ಗಿರಿ ಕೊಡ್ತೀರ? ಏನು ಸಾಧನೆ ಮಾಡ್ಯಾಳ ತತ್ತಿ ಶಬಾಶ್ಗಿರಿ ಕೊಡ್ತೀರಕ್ಕೆ? ಅತ್ತಿಗೆ ಬೆನ್ನಿಗೆ ಯಾಕೆ ಲತ್ತಿ ಬೀಳತಾವ ಅಂತಂದ್ರೆ, ಅತ್ತಿ ನಿನ್ನ ಆಸೆ ಏನದಾವಲ್ಲ, ನಿನ್ನ ಆಸೆ, ನಿನ್ನ ಬುದ್ಧಿ ಏನದಲ್ಲ, ಕೆಟ್ಟ ಬುದ್ಧಿ ತಲೆ ಒಳಗೆ, ಆ ಬುದ್ಧಿ ಆ ಮಗುವಿಗೂ ಕಲಸಕ್ಕೆ ಹೋಗ್ಬೇಡ ಅತ್ತಿ ಅಂತ ಅತ್ತಿಗೆ ಲತ್ತಿ ಬೀಳತಾವ. ಹಿಂದೆ ನಿನ್ನ ಬುದ್ಧಿ ಅದಕ್ಕೂ ಬಿಡಕ್ಕೆ ಹೋಗ್ಬೇಡ, ಬರೀ ಹೆಸರು ಅಟ್ಟ ಇಡೋ ಅಂತ ತಿಳ್ಕೊಂಡು ಅತ್ತಿಗೆ ಲತ್ತಿ ಬೀಳ್ತಾವ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಹೆಸರು ಇಡ್ತೀರಿ ನೀವೆಲ್ಲ. ಹೆಸರು ಏನೇನು ಇಡ್ತೀರಿವ? ಇವತ್ತೇ ಚಂದ ದಾನಮ್ಮ, ಗುಡ್ಡಾಪುರ ದಾನಮ್ಮ, ಅದು ಹೆಸರು ಇಟ್ರಿ. ಮನೆ ಒಳಗೆ ಈಗಿನ ಮಕ್ಕಳು ಏನು ಹೆಸರು ಇಡಾಕತ್ತವ ಸಿಟ್ಟೆ ಆಗತ್ತಂದ್ರೆ ಚಿಂಟು ಅಂತ, ಚಿನ್ನು ಅಂತ, ಬೇಬಿ ಅಂತ. ಅವು ನಾಯಿಗಳ ಹೆಸರು ಮನುಷ್ಯರಿಗೆ ಇಡಾಕತ್ತಾರೆ ಇವತ್ತು ಸಿಟಿ ಒಳಗೆ. ಆದರೆ ಇಲ್ಲಿ ಹಳ್ಳಿ ಒಳಗೆ ಹಿಂಗಿಲ್ಲ. ಒಬ್ಬ ಹೆಸರು ಯಾವ ಪರಿ ಇಡ್ತಾರೆ ಅನ್ನೋದು ಕೇಳ್ತೀನಿ ನಿಮಗೆ. ಭಾಳ ದಿವ್ಸಕ್ಕೆ ಅಜ್ಜ ಮಗಳ ಮನೆಗೆ ಹೋದ ಸಿಟಿಗೆ ಹೋದಾಗ ಅವಾಗ ಮೊಮ್ಮಗ ಬಂದಂತ ಹೊರಗೆ. ಮೊಮ್ಮಗ ಬಂದ ಕೇಸಿಂದ ಆ ಮೊಮ್ಮಗ ಅಜ್ಜಿ ನಿನ್ನ ಹೆಸರು ಏನಂತ ಕೇಳಿದ. ಅವಾಗ ಅವನಂತ ನಂದ ಅಂತಂತ. ಅದ ನಿಂದ ಓ ಮರ್ಯ ನಿಂದ ಹೆಸರು ಏನಂತಂದ. ಮತ್ತವ ಅನ್ನಂತ ನಂದ ಅನ್ನಂತ. ನಿಂದ ಕೇಳಾಕತ್ತೀನಿ, ನಿನ್ನ ಹೆಸರು ಏನು ಮಾರ್ಯ ಅಂತ ಮತ್ತೆ ಅವ್ರ ಅಜ್ಜಿ ಕೇಳಿದಾಗ ಅವ ಅನ್ನಂತ ನಂದ ಅನ್ನಂತ. ಅವಾಗ ಅನ್ನಂತ ಅವನ ಹೆಸರ ನಂದ ಅಂತ ಹೆಸರು ಅಂತ ಅವನ ಹೆಸರು. ಇದ್ರಾಗ ಏನರ್ತದ? ಮತ್ತು ಅಜ್ಜಿ ಒಳಗೆ ಹೋದ್ನಂತ. ಒಳಗೆ ಹೋದ್ಮ್ಯಾಗ ಆ ಮಗಳು ಚಂದ ನಾಷ್ಟ ಮಾಡಿಕೊಟ್ಲ. ನಮ್ಮ ಅಪ್ಪ ಬಂದಾನ ಅಂತ ತಿಳ್ಕೊಂಡು ಚಂದ ನಾಷ್ಟ ಮಾಡಿಕೊಟ್ಲು. ಇನ್ನೊಂದು ಮಗು ಬಂತಲ್ಲಿ, ಇನ್ನೊಂದು ಮೊಮ್ಮಗ ಬಂದಾಗ ಅವನ ಹೆಸರು ಕೇಳಿದ್ನಂತ. ಅವನ ಹೆಸರ ನಂದ ಅಂತ ಹೇಳಕತ್ತಾನ. ನಿನ್ನ ಹೆಸರು ಏನತ್ತಂದಾಗ ಅವಾಗ ಅವ ಅನ್ನಂತ ನೀ ತಿನ್ನನ್ನಂತ. ನಾ ತಿನ್ನಕ್ಕೆ ಬಂದಿನೋ ಮರ್ಯ, ನಿನ್ನ ಹೆಸರು ಏನನ್ನ ನೀ ತಿನ್ನನ್ನಂತ. ಅವನ ಹೆಸರ ಇಟ್ಟಿದ್ರತ್ತ ನೀ ತಿನ್ನಂತ ಅವನ ಹೆಸರು.
ಅದಕ್ಕೆ ಇವತ್ತಿನ ದಿನಮಾನದೊಳಗೆ ಇಂಥ ಹೆಸರು ಬರಾಕತ್ತಾವ. ಒಂದು ಆರ್ತಿರಲ್ಲ, ಗಂಧಿರಲ್ಲ, ಗಾಳಿ ಇರಂಗಿಲ್ಲ. ನಮ್ಮ ಮಕ್ಕಳಿಗೆ ಒಳ್ಳೆ ಶಿವಶರಣರ ದೇವ್ರ ಹೆಸರು ಮಕ್ಕಳಿಗೆ ಯಾಕೆ ಹೆಸರು ಇಡಬೇಕಂತಂದ್ರೆ, ನಾವು 12 ತಾಸು 24 ತಾಸು ಭಗವಂತ ನಮಗಿಟ್ಟು ಚಂದ ಉಸಿರಾಡಕ್ಕೆ ಗಾಳಿ ಕೊಟ್ಟಾನ, ಕುಡಿಯಾಕ ನೀರು ಕೊಟ್ಟಾನ, ಉಣ್ಣಾಕ ಅನ್ನ ಕೊಟ್ಟಾನ, ಮಲ್ಕೊಳಕ್ಕೆ ಜಾಗ ಕೊಟ್ಟಾನ. ಭಗವಂತ ಇಷ್ಟೆಲ್ಲ ನಮಗೆ ಸೌಕರ್ಯಗಳ ಕೊಟ್ಟಾನಲ್ಲ. ನಾವು ಭಗವಂತನ ಸ್ಮರಣೆ ಮಾಡ್ಬೇಕಲ್ಲ. ಯಾವ ಥರನಾಗಿ ನಾವು ಭಗವಂತನ ಸ್ಮರಣೆ ಮಾಡ್ಬೇಕಂತಂದ್ರೆ, ಮಕ್ಕಳಿಗೆ ಒಳ್ಳೆ ಶಿವಶರಣರ ಹೆಸರು ಇಡೋದ್ರ ಮೂಲಕ, ಅವ್ರನ್ನ ಕರೆಯುವುದರ ಮೂಲಕ ಆ ಭಗವಂತನ ಸ್ಮರಣೆ ಮಾಡ್ಬೇಕಂತ ತಿಳ್ಕೊಂಡು ಮಕ್ಕಳಿಗೆ ಒಳ್ಳೆ ಹೆಸರು ಇಡ್ಬೇಕಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. घर में AC सेट है, फैन सेट है, फोन सेट है, सोफा सेट है, फिर भी माइंड सेट ऑफ सेट है. ಹೌದಿಲ್ಲ? ನಮ್ಮ ಮನೆ ಒಳಗೆ AC ಸೆಟ್ ಅದ, ಪ್ಯಾನ್ ಸೆಟ್ ಅದ, TV ಸೆಟ್ ಅದ, ಎಲ್ಲ ಫೋನ್ ಸೆಟ್ ಅದ. ಆದ್ರೆ ನಮ್ಮ ಮೈಂಡ್ ಸೆಟ್ ಹೆಂಗದಂದ್ರೆ ಆಫ್ ಸೆಟ್ ಅದ. ಈ ಆಫ್ ಸೆಟ್ ಇರುವ ಮೈಂಡನ್ನು ರಿಸೆಟ್ ಮಾಡೋದು ಯಾವುದತ್ತಂದ್ರೆ ಇದು ಆಧ್ಯಾತ್ಮ ಪ್ರವಚನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊ. ಅದರ ಸಲುವಾಗಿ ಈ ಊರಿನೊಳಗೆ ಪ್ರತಿ ವರ್ಷದ ಪದ್ಧತಿಯಂತೆ ಗುಡ್ಡಾಪುರ ದಾನಮ್ಮ ದೇವಿಯ ಜೀವನ ದರ್ಶನ ಪ್ರವಚನವನ್ನು ಈ ವರ್ಷ ಹಚ್ಚಿದ್ದೇವೆ. ನಾವು ಜಮಖಂಡಿ ಒಳಗೆ